ದಿ ಫೋರ್ತ್ ಕ್ವಶನ್. ಇಲ್ಲಿ ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡಬೇಕು. ಓಕೆ, ಸೊ ಫಸ್ಟ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಸೊ ನೀವು ಗ್ರಾಫ್ ಹಾಕ್ಬೇಕಾದ್ರೆ y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ, 2y ಇಸ್ ಈಕ್ವಲ್ ಟು 8 ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಈ y ಇಸ್ ಈಕ್ವಲ್ ಟು 8 ಮೈನಸ್ ಎಕ್ಸ್ ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. ಇದು ಇಕ್ವೇಶನ್ 1. ಓಕೆ, ಸೊ ಇದಕ್ಕೊಂದು ಟೇಬಲ್ ಬರಿತೀನಿ ನಾನು ಇವಾಗ ಇಲ್ಲಿ. ಎಕ್ಸ್ ವೈ. ಓಕೆ, ಈಗ ನೀವು ನೋಡಿದ್ರೆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಓಕೆ, ಫಸ್ಟ್ ನಾನು ಎಕ್ಸ್ ಇದ್ದಲ್ಲಿ 0 ಹಾಕ್ತೀನಿ. ಓಕೆ, ಸೊ ಈಕ್ವೇಶನ್ 1 ಅಲ್ಲಿ ಎಕ್ಸ್ ಇದ್ದಲ್ಲಿ 0 ಹಾಕ್ತೀನಿ. ಅವಾಗ ಏನಾಗುತ್ತೆ, y ಇಸ್ ಈಕ್ವಲ್ ಟು 8 ಮೈನಸ್ 0 ಡಿವೈಡೆಡ್ ಬೈ 2. ಸೊ ಅವಾಗ y ಇಸ್ ಈಕ್ವಲ್ ಟು 8 ಬೈ 2. 2 1 ಜಾ 2 4 ಜಾ. ಸೊ ಎಕ್ಸ್ 0 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, ನನಗೆ 4 ಬಂತು. ಎಕ್ಸ್ 0 ತಗೊಂಡ್ರೆ y ವ್ಯಾಲ್ಯೂ 4 ಬಂತು, ಅದನ್ನ ಬರ್ದೆ. ಓಕೆ, ಆಮೇಲೆ ಅದೇ ರೀತಿ ನಾನು ಇಲ್ಲಿ ಎಕ್ಸ್ ಇದ್ದಲ್ಲಿ ಏನಾದ್ರೂ 1 ಹಾಕಿದ್ರೆ 8 ಮೈನಸ್ 1 ಏನು 7/2 ಬರುತ್ತೆ. 7/2 ಅಂದ್ರೆ ಡೆಸಿಮಲ್ ಬರುತ್ತೆ. ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ ನಾನು 1 ತಗೊಳಲ್ಲ, 2 ತಗೊಂತೀನಿ. ಓಕೆ, ಸೊ ಎಕ್ಸ್ ಈಕ್ವಲ್ ಟು ನೆಕ್ಸ್ಟ್ ಏನು 2 ತಗೊಂತೀನಿ. ಅವಾಗ ಏನಾಯ್ತು, y ಇಸ್ ಈಕ್ವಲ್ ಟು 8 ಮೈನಸ್ 2/2 ಆಗುತ್ತೆ. ಸೊ 8 ಮೈನಸ್ 2 ಏನು 6, 6/2. 2 1 ಜಾ 2 3 ಜಾ. ಸೊ y ವ್ಯಾಲ್ಯೂ ಏನು 3 ಬಂತು. ಸೊ ನಾನು ಎಕ್ಸ್ 2 ತಗೊಂಡ್ರೆ y ವ್ಯಾಲ್ಯೂ 3 ಬಂತು. ಎಕ್ಸ್ 2 ತಗೊಂಡ್ರೆ y ವ್ಯಾಲ್ಯೂ 3 ಬಂತು. ಓಕೆ, ಸೊ ಈಗ ನೆಕ್ಸ್ಟ್ ಅದೇ ರೀತಿ ನಾನು ಎಕ್ಸ್ ಇದ್ದಲ್ಲಿ ನಾನು ಇಲ್ಲಿ 3 ತಗೊಂಡ್ರೆ 8 ಮೈನಸ್ 3 5 ಬರುತ್ತೆ. 5/2 ಡೆಸಿಮಲ್ ಆಗುತ್ತೆ. ಸೊ 3 ತಗೊಳಲ್ಲ, ಎಕ್ಸ್ ಇದ್ದಲ್ಲಿ ಏನ್ ತಗೊಂತೀನಿ, 4 ತಗೊಂತೀನಿ. ಸೊ y ಇಸ್ ಈಕ್ವಲ್ ಟು 8 ಮೈನಸ್ 4/2 ಆಗುತ್ತೆ. y ಇಸ್ ಈಕ್ವಲ್ ಟು 8 ಮೈನಸ್ 4 4 4/2. 2 1 ಜಾ 2 2 ಜಾ. ಸೊ ಎಕ್ಸ್ 4 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು, 2 ಬಂತು. ಓಕೆ, ಈಗ ನೆಕ್ಸ್ಟ್ ಅದೇ ರೀತಿ ಎಕ್ಸ್ ಇದ್ದಲ್ಲಿ ನಾನು ಓಕೆ ಈಗ 5 ತಗೊಂಡ್ರೆ 8 ಮೈನಸ್ 5 3 3/2 ಆಗುತ್ತೆ, ಡೆಸಿಮಲ್ ಬರುತ್ತೆ. ಸೊ 5 ತಗೊಳಲ್ಲ, ಸೊ ಏನ್ ತಗೊಂತೀನಿ ನಾನು ನೆಕ್ಸ್ಟ್ 6 ಅಂತ ತಗೊಂತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 ತಗೊಂಡ್ರೆ y ಇಸ್ ಈಕ್ವಲ್ ಟು 8 ಮೈನಸ್ 6/2. y ಇಸ್ ಈಕ್ವಲ್ ಟು 8 ಅಲ್ಲಿ 6 ಹೋದ್ರೆ ಎಷ್ಟು 2, 2/2. 2 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ ಎಕ್ಸ್ 6 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು, 1 ಬಂತು. ಓಕೆ, ಸೊ ಈಗ ಫಸ್ಟ್ ಟೇಬಲ್ ರೆಡಿ ಆಯ್ತು. ಸೊ ಇದನ್ನ ಎರಡ್ ಮಾಡ್ಬಿಡ್ತೀನಿ ನಾನು ಎಷ್ಟು ಇವಾಗ. ಸೆಕೆಂಡ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಸೊ y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. y ಇಸ್ ಈಕ್ವಲ್ ಟು ಈ ಪ್ಲಸ್ ಎಕ್ಸ್ ಹಾಕೊಂಡು ಹೋದ್ರೆ ಮೈನಸ್ ಎಕ್ಸ್ ಆಯ್ತು. ಇದು ಇಕ್ವೇಶನ್ 2. ಸೊ ಇದು ಟೇಬಲ್ ಡ್ರಾ ಮಾಡೋಣ. ಎಕ್ಸ್ ವೈ. ಓಕೆ, ಈಗ ನಾವೇನ್ ಮಾಡೋಣ, ಎಕ್ಸ್ ಇದ್ದಲ್ಲಿ ನಾನೇನ್ ಹಾಕ್ತೀನಿ, ಎಕ್ಸ್ ಇದ್ದಲ್ಲಿ 1 ಹಾಕ್ತೀನಿ. ಓಕೆ, ಈ ಇಕ್ವೇಶನ್ ಅಲ್ಲಿ ಎಕ್ಸ್ ಇದ್ದಲ್ಲಿ 1 ಹಾಕ್ತೀನಿ. ಅವಾಗ ಏನಾಗುತ್ತೆ, y ಇಸ್ ಈಕ್ವಲ್ ಟು 6 ಮೈನಸ್ 1 ಏನಾಯ್ತು 5 ಆಯ್ತು. ಸೊ ನಾನು ಎಕ್ಸ್ 1 ತಗೊಂಡ್ರೆ y ವ್ಯಾಲ್ಯೂ ಏನಾಯ್ತು 5 ಆಯ್ತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ನಾನು ಏನ್ ಹಾಕ್ತೀನಿ, 2 ಹಾಕ್ತೀನಿ. ಅವಾಗ ಏನಾಯ್ತು, y ಇಸ್ ಈಕ್ವಲ್ ಟು 6 ಮೈನಸ್ 2 y ವ್ಯಾಲ್ಯೂ ಏನ್ ಬಂತು 4 ಬಂತು. ಎಕ್ಸ್ 2 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು 4 ಬಂತು. ಓಕೆ, ಈಗ ನಾನು ಎಕ್ಸ್ ಇದ್ದಲ್ಲಿ 3 ತಗೊಂತೀನಿ. ಎಕ್ಸ್ ಇದ್ದಲ್ಲಿ 3 ತಗೊಂಡ್ರೆ ಏನಾಗುತ್ತೆ, y ಇಸ್ ಈಕ್ವಲ್ ಟು 6 ಮೈನಸ್ 3 y ಇಸ್ ಈಕ್ವಲ್ ಟು 3 ಆಯ್ತು. ಸೊ ಎಕ್ಸ್ 3 ತಗೊಂಡ್ರೆ y ವ್ಯಾಲ್ಯೂ 3 ಬಂತು. ಲಾಸ್ಟ್ ಎಕ್ಸ್ ಇದ್ದಲ್ಲಿ 4 ತಗೊಂತೀನಿ. y ಇಸ್ ಈಕ್ವಲ್ ಟು 6 ಮೈನಸ್ 4. 6 ಅಲ್ಲಿ 4 ಹೋದ್ರೆ 2. ಸೊ ನಾನು ಎಕ್ಸ್ 4 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು 2 ಬಂತು. ಓಕೆ, ಸೊ ನನಗೆ ಇವಾಗ ಎರಡು ಟೇಬಲ್ ಗೊತ್ತಾಯ್ತು. ಈಗ ನಾವು ಗ್ರಾಫ್ ಡ್ರಾ ಮಾಡೋಣ. ಓಕೆ, ಸೊ ಗ್ರಾಫ್ ತಗೊಳ್ಳೋಣ ಇಲ್ಲಿ. ಓಕೆ, ಸೊ ಈಗ ನೀವು ನೋಡಿದ್ರೆ ಆಲ್ರೆಡಿ ಇಲ್ಲಿ ಟೇಬಲ್ 1 2 ಎರಡು ಟೇಬಲ್ ಬರ್ದಿದ್ದೀನಿ. ಓಕೆ, ಫಸ್ಟ್ ನೀವು ಸ್ಕೇಲ್ ಬರಬೇಕು. ಸ್ಕೇಲ್ ಏನು, ಆನ್ ಎಕ್ಸ್ ಆಕ್ಸಿಸ್ ಎಷ್ಟು ಗ್ಯಾಪ್ ತಗೊಂಡಿದ್ವಿ ನಾವು, 1 ಗ್ಯಾಪ್ ತಗೊಂಡಿದ್ವಿ. 1 ಸೆಂಟಿಮೀಟರ್ ಇಸ್ ಟು 1 ಯೂನಿಟ್ ಬರಿತೀನಿ. ಅದೇ ರೀತಿ y ಆಕ್ಸಿಸ್ ತಗೊಂಡ್ರೆ ಓಕೆ 1 ಸೆಂಟಿಮೀಟರ್ ಎಷ್ಟು 1 ಯೂನಿಟ್ ಗ್ಯಾಪ್ ತಗೊಂಡಿದ್ದೀನಿ. ಸೊ ಅದಕ್ಕೆ ಆನ್ y ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಟು 1 ಯೂನಿಟ್. ಓಕೆ, ಈಗ ಫಸ್ಟ್ ಟೇಬಲ್ಗೆ ಡ್ರಾ ಮಾಡೋಣ. ಸೊ ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ 4. ಸೊ ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ ಏನು 4 ಇಲ್ಲಿ ಪ್ಲಾಟ್ ಮಾಡ್ತೀವಿ.
x2 ಇದ್ದಾಗ y ವ್ಯಾಲ್ಯೂ 3. ಸೊ x2 ಇದ್ದಾಗ y ವ್ಯಾಲ್ಯೂ 3 ಅಂದ್ರೆ ಇಲ್ಲಿ ಪ್ಲಾಟ್ ಮಾಡ್ತೀವಿ. ನೆಕ್ಸ್ಟ್ x4 ಇದ್ದಾಗ y ವ್ಯಾಲ್ಯೂ 2. ಓಕೆ, x4 ಇದ್ದಾಗ y ವ್ಯಾಲ್ಯೂ ಏನು 2, ಇಲ್ಲಿ ಪ್ಲಾಟ್ ಮಾಡ್ತೀವಿ. ಓಕೆ, x6 ಇದ್ದಾಗ y ವ್ಯಾಲ್ಯೂ 1. ಓಕೆ, x6 ಇದ್ದಾಗ y ವ್ಯಾಲ್ಯೂ ಏನು 1. ಓಕೆ, ಸೊ 4 ಪಾಯಿಂಟ್ ಆಯ್ತು. ಇದನ್ನ ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡಿ. ಓಕೆ, ಸೊ ಈ ಈಕ್ವೇಶನ್ ಏನು, ಈ ಟೇಬಲ್ ಈಕ್ವೇಶನ್ ಬಂತು x + 2y = 8. ಅದನ್ನ ಇಲ್ಲಿ ಬರ್ತೀನಿ, x + 2y = 8. ಈಗ ನೆಕ್ಸ್ಟ್ ಈ ಟೇಬಲ್ ಡ್ರಾ ಮಾಡೋಣ. 1 ಇದ್ದಾಗ ಏನು 5, x1 ಇದ್ದಾಗ ಓಕೆ y ವ್ಯಾಲ್ಯೂ ಏನು 5 ಇದೆ. ಓಕೆ, x2 ಇದ್ದಾಗ y ವ್ಯಾಲ್ಯೂ 4. ಓಕೆ, ಸೊ x2 ಇದ್ದಾಗ y ವ್ಯಾಲ್ಯೂ ಏನಿದೆ 4 ಇದೆ. ಓಕೆ, ನೆಕ್ಸ್ಟ್ x3 ಇದ್ದಾಗ y ವ್ಯಾಲ್ಯೂ 3. ಸೊ x3 ಇದ್ದಾಗ y ವ್ಯಾಲ್ಯೂ ಏನಿದೆ 3 ಇದೆ. ಓಕೆ, ಲಾಸ್ಟ್ x4 ಇದ್ದಾಗ y ವ್ಯಾಲ್ಯೂ 2. ಸೊ x4 ಇದ್ದಾಗ y ವ್ಯಾಲ್ಯೂ 2. ಸೊ ಈಗ ನೀವು ನೋಡಿದ್ರೆ ಇಲ್ಲೇ ಕ್ರಾಸ್ ಆಗ್ತಾ ಇದೆ. ಓಕೆ, ಆ ಲೈನ್ ಮೇಲೆ. ಸೊ ಈಗ 4 ಪಾಯಿಂಟ್ ಆಯ್ತು. ಇದನ್ನ ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಎರಡೂ ಲೈನು ಓಕೆ, ಈ ಲೈನ್ ಹಿಂಗ್ ಹೋಗಿದೆ, ಈ ಲೈನ್ ಹಿಂಗ್ ಹೋಗಿದೆ. ಓಕೆ, ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದಾರೆ, ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತಾ ಇದಾರೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತಾ ಇದಾರೆ. ಸೊ ಅದನ್ನ ನಾನು ಎಕ್ಸ್ ಆಕ್ಸಿಸ್ ಹತ್ರ ಜಾಯಿನ್ ಮಾಡಿದ್ರೆ ಅದು ಎಕ್ಸ್ ವ್ಯಾಲ್ಯೂ, ವೈ ಹತ್ರ ಜಾಯಿನ್ ಮಾಡಿದ್ರೆ ಅದು ವೈ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಟಚ್ ಮಾಡಿದ್ರೆ ಏನ್ ಬಂದಿದೆ 4 ಬಂದಿದೆ. ಸೊ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 4 ಅಂತ ಗೊತ್ತಾಯ್ತು. ಆಮೇಲೆ ವೈ ಆಕ್ಸಿಸ್ ಟಚ್ ಮಾಡಿದ್ರೆ ಏನ್ ಬಂದಿದೆ 2 ಬಂದಿದೆ. ಸೊ ವೈ ವ್ಯಾಲ್ಯೂ ಬಂದ್ಬಿಟ್ಟು 2. ಸೊ ಆನ್ಸರ್ ಬಂದ್ಬಿಟ್ಟು x = 4, y = 2. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಆಮೇಲೆ ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅವನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟ್ರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ. ನಾನು ಈ ಕ್ವಶನ್ ಪೇಪರ್ ಜೊತೆಗೆ ಓಕೆ ಮ್ಯಾಥ್ಸ್ ಮಾಡೆಲ್ ಪೇಪರು ಎಲ್ಲಾ 4 ಸೆಟ್ ಕೂಡ ಅವನ್ನೆಲ್ಲ ಸಾಲ್ವ್ ಮಾಡ್ಬಿಟ್ಟು ಓಕೆ ಅಪ್ಲೋಡ್ ಮಾಡಿದೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಓಕೆ, ಅದು ನೀವು ಈಸಿಯಾಗಿ ನೋಡ್ಬೇಕಂತಂದ್ರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಓಕೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಆ ಪ್ಲೇ ಲಿಸ್ಟ್ ಅಲ್ಲಿ ನೀವು ಸರ್ಚ್ ಮಾಡ್ಕೊಂತ ಹೋದ್ರೆ ಓಕೆ ಇವು 4 ಮಾಡೆಲ್ ಪೇಪರ್ದು ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ಓಕೆ, ಅದರಲ್ಲಿ ಎಲ್ಲವೂ ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ. ಅದನ್ನ ನೀವು ರೆಫರ್ ಮಾಡ್ರಿ, ಅವಾಗ ನಿಮಗೆ ಡೆಫಿನೆಟ್ಲಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ ಕೇಸ್ ಏನಾದರೂ ಮ್ಯಾಥ್ಸ್ 2025 ಓಕೆ ಮಾಡೆಲ್ ಪೇಪರ್ ಏನಾದರೂ ಬಿಟ್ರೆ ಓಕೆ ಸೊ ನಾನು ಅದನ್ನ ಕೂಡ ಸಾಲ್ವ್ ಮಾಡ್ಬಿಟ್ಟು ಅದನ್ನ ಈ ಪ್ಲೇ ಲಿಸ್ಟಿಗೆ ಹಾಕಿರ್ತೀನಿ. ಓಕೆ, ಅದನ್ನ ನೀವು ಕೂಡ ರೆಫರ್ ಮಾಡ್ರಿ. ಸೊ ನಿಮಗೆ ಎಕ್ಸಾಮಿಗೆ ಎಷ್ಟು ಕ್ವಶನ್ ಪೇಪರ್ ರೆಫರ್ ಮಾಡ್ತೀರಾ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಾ ಕ್ವಶನ್ ಪೇಪರ್ ರೆಫರ್ ಮಾಡ್ರಿ, ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾವುದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆನಾ?